ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜಾಪುರ ಜಿಲ್ಲೆ ಹಿಂದೂ ಜಾಗರಣ ವೇದಿಕೆ ಹೋರಾಟಕ್ಕೆ ಈ ದಿವಸ ಬಿಜಾಪುರ ನಮ್ಮ ಮಹಾನಗರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ಸಾಷ್ಟಾಂಗವೆರಗಿ, ಅದರ ಜೊತೆ ಸೇರಿರ್ತಕ್ಕಂಥ ಎಲ್ಲ ರಾಜಕೀಯ ಧುರೀಣರೇ ಹಾಗೂ ಎಲ್ಲ ಹಿಂದೂ ಸಂಘಟನೆಯ ಎಲ್ಲ ಬಂಧು ಭಗಿನಿಯರೇ, ಸಾರ್ವಜನಿಕ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಒಂದು ಹೋರಾಟ ಬಿಜಾಪುರ ಮಹಾನಗರದಲ್ಲಿ ಇದೇ ಜಿಲ್ಲೆಯಲ್ಲಿ ಜನಿಸಿ ಇಡೀ ದೇಶದ ಜಗತ್ತಿನ ಗಮನವನ್ನು ಸೆಳೆದು ಒಂದು ಕಾಲದಲ್ಲಿ ಚಿಕಾಗೋ ನಗರದಲ್ಲಿ ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಹಿಂದೂ ಧರ್ಮದ ಪ್ರತಿನಿಧಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಕೇವಲ ತಮ್ಮ ಮಾತುಗಳ ಮುಖಾಂತರವಾಗಿ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಅಂತಕ್ಕಂಥ ಮಾತು ಹೇಳುವ ಮುಖಾಂತರವಾಗಿ ಇಡೀ ಜಗತ್ತಿನ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಆ ಕಾಲದಲ್ಲಿ ವಿವೇಕಾನಂದರು ಮಾಡಿದ್ರು. ಅವರನ್ನು ನೋಡಿಲ್ಲ, ನಾವು ಕಥೆ ಕೇಳ್ತೇವೆ ಅಷ್ಟೇ. ಅದೇ ಸ್ಥಾನದಲ್ಲಿ ನಿಂತುಕೊಂಡು ಕೃಷಿ, ಆಯುರ್ವೇದ, ಕೈಗಾರಿಕೆ, ಗೋಹತ್ಯೆ ನಿಷೇಧ, ಗೋಪಾಲನೆ ಇಂಥ ವಿವಿಧ ವಿಶೇಷವಾದ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಯಾರಾದರೂ ಹಮ್ಮಿಕೊಂಡಿದ್ರೆ ಆ ಕೆಲಸವನ್ನು ಮಾಡಿರ್ತಕ್ಕಂಥ ವೀರ ಸನ್ಯಾಸಿ ಕನೇರಿ ಮಠದ ಅದೃಶ್ಯ ಕಾಳಸಿದ್ದೇಶ್ವರ ಅದೃಶ್ಯ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ನಾನು. ಹೀಗಾಗಿ ಇವತ್ತು ಅವ್ರ ಮೇಲೆ ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಅಂತಕ್ಕಂಥ ನಿಷೇಧವನ್ನು ಹಾಕಿದ್ರಿ. ನಿನ್ನೆ ಬಾಗಲಕೋಟೆ ಜಿಲ್ಲೆಗೂ ಬರಬಾರ್ದು ಅಂತ ನಿಷೇಧ ಹಾಕಿದ್ರಿ. ಯಾವ ಕಾಲದಾಗಿದ್ದೀವಿ ನಾವು? ಯಾವ ಸರ್ಕಾರ ಬದುಕಾಕತ್ತೀವಿ ನಾವು? ಇದು ಇಡೀ ಎರಡೂ ಜಿಲ್ಲೆಯ ಜನರಿಗೆ ಮಾಡಿರ್ತಕ್ಕಂಥ ಅಪ್ಪನಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮತ್ತು ರಾಜ್ಯದ ಸ್ವಾಭಿಮಾನಿಗಳಿಗೆ, ರಾಷ್ಟ್ರ ಪ್ರೇಮಿಗಳಿಗೆ, ಧರ್ಮ ಪ್ರೇಮಿಗಳಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೀನಿ ನಾನು. ಅವ್ರು ಮಾಡಿರ್ತಕ್ಕಂಥ ತಪ್ಪ ಅವರು ನಿನ್ನೆ ಕೂಡ ಬಾಯಿಗೆ ಮಾತಾಡಿದ್ರು. ಅದನ್ನ ಪದೇ ಪದೇ ಹೇಳಕ್ಕೆ ಹೋಗುದಿಲ್ಲ ನಾನು. ಇವತ್ತು ಎಲ್ಲರ ಒತ್ತಾಯ ಇಷ್ಟ ಇದೆ. ಇವತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧವನ್ನು ಬಿಜಾಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ನಾಳೆ ನರಕ ಚರ್ಚಿಸುವ ಸಹಿತ ಮುಂದೆ ದೀಪಾವಳಿ ಹಬ್ಬ ಶುರುವಾಗತ್ತೆ. ನಾಳಿನ ದಿವಸನೇ ಆ ಹಾಕಿದ ನಿಷೇಧವನ್ನು ಹಿಂದೆ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾವು. ಇರದೆ ಹೋದ್ರೆ ನೀವೇನು ಬೇಕಾದ್ರೆ ನಿರ್ಬಂಧ ಹಾಕ್ರಿ, ದೀಪಾವಳಿ ಹಬ್ಬ ಇರಲಿ, ಬೇಕಾದ್ರೆ ಬಿಡ್ಲಿ, ನಾವೆಲ್ಲ ಸ್ವಾಮೀಜಿಯವೆಲ್ಲ ಚರ್ಚೆ ಮಾಡಿ ಕನೇರಿಗೆ ಹೋಗಿ ಆ ಸ್ವಾಮೀಜಿಯವ್ರು ಕರ್ಕೊಂಡು ಇಡೀ ಎರಡೂ ಜಿಲ್ಲೆಯ ಲಕ್ಷಾವಧಿ ಜನ ಬರ್ತೀವಿ. ಯಾವ ಜಿಲ್ಲೆಗೆ ಇರ್ತೀವಿ ಹೇಳ್ರಿ, ಅವನು ನಿಮ್ಮ ಜೀವನ ಎಷ್ಟು ನೋಡಿಬಿಡ್ತೀವಿ ನಾವು. ಅವ್ರ ಜೋಡಿ ನಾವು ಸಾಹೇಬ್ ಕಟ್ಟಿದೀವಿ ನಾವು. ಈ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ, ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಬಯಸ್ತೀನಿ ನಾನು. ಪದೇ ಪದೇ ಈ ಸರ್ಕಾರ ಬಂದ ಮೇಲೆ ಪದೇ ಪದೇ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು, ಹಿಂದೂ ದೇವಸ್ಥಾನದ ಅಪಮಾನ ಮಾಡ್ತಕ್ಕಂಥದ್ದು, ಧರ್ಮಸ್ಥಳ ಇಡೀ ಜಗತ್ತಿನ ಗಮನಿಸಿರ್ತಕ್ಕಂಥ ಭಕ್ತಿಯ ಕೇಂದ್ರ. ಒಬ್ಬ ಯಾವನೋ ಚಿನ್ನ ಬಂದು ಹೇಳಿಬಿಟ್ಟ, 300 ಹೆಣ ಹೋಗಿದ್ಬಿಟ್ಟಿರಿ, ಎಲ್ಲರ ಅತ್ಯಾಚಾರ ಆಗುತ್ತೆ ಅಂತ ಹೇಳಿಬಿಟ್ಟ. ಅವ್ರು ಸುಳ್ಳ ಹೇಳಿದ್ಕೊಳ್ಳೆ SIT ನೇಮಕ ಮಾಡಿಬಿಟ್ರಿ, ನೀವು ನೇಮಕ ಮಾಡಿಬಿಟ್ರಿ. ಆ ಫಿರ್ಯಾದಿ ಕೊಡಕ್ ಬಂದವ್ ನೀವು ಅವರ ನಿಜವಾಗಿ ತಟ್ಟು ಬಿದ್ದು ತುಡುಗಾಗಿತ್ತಂದ್ರೆ ಕಚೇರಿ ಫಿರ್ಯಾದಿ ತಗೊಳ್ಳೋದಿಲ್ಲ, ವಸೂಲಾಯಿಸ್ಬೇಕು. ಅವ್ರ ನಿಜವಾಗಿ ಆಗಿದ್ರೆ, ಅತ್ಯಾಚಾರ ಆಗಿದ್ರೆ, ಕಳ್ಳತನ ಆಗಿದ್ರೆ ಅವ್ರ ಹಿಂದೊಂದು ಗುಂಪು ಐತೆ ಅಲ್ಲಿ, ಆ ಗುಂಪು ಕರ್ಕೊಂಡು ಬಂದು ಫಿರ್ಯಾದಿ ಕೊಟ್ಟು ತಗೊಂಡು SIT ನೇಮಕ ಮಾಡ್ತೀವಿ. ಮುಖ್ಯಮಂತ್ರಿಗಳೇ ನೀವು ಏನ್ ನಿಮ್ಮ ಖರ್ಚು ಮಾಡೋದು ದುಡ್ಡು ನಿಮ್ಮ ಅಪ್ಪನ ಮಾಡಿದ? ಕರ್ನಾಟಕದ ಟ್ಯಾಕ್ಸ್ ಕೊಟ್ಟಾರೆ ನಿಮ್ಗೆ, ಅರ್ಥ ಮಾಡ್ಕೊರಿ. ಎದಕ್ ಬೇಕಾದ್ರೆ ಖರ್ಚು ಮಾಡೋದಲ್ಲ. ಏನಾದ್ರು ಧರ್ಮಸ್ಥಳ ಇವತ್ತ ಸಿಕ್ಕು ಹೆಣ್ಮಕ್ಳು ಎಲ್ಲ ಸಿಕ್ಕು, ಅವು ಗೂಳಿಗ ಸಿಕ್ಕು ಅಲ್ಲಿ ಸಿಕ್ಕಿಲ್ಲ. ಜಗತ್ತಿನ ಮುಂದೆ ಪತ್ತಲಾಗಿರ್ಲಿ, ಬೆತ್ತಾಗಿರ್ಲಿ. ಯಾರು ಹೆಣ್ಮಕ್ಳು ಅತ್ಯಾಚಾರ ಆಗಿತ್ತು ಬಿಡ್ತಾರೇನ್ರಿ? ನಿಮ್ಮನೆ ಹೆಣ್ಮಕ್ಳು, ನಮ್ಮನೆ ಹೆಣ್ಮಕ್ಳು ಯಾರು ಮದಿ ಬಿಟ್ಟು ಬಿಡ್ತೀವಿ? ಯಾರು ಒಂದು ದಿವಸ ಕೊಡ್ತೀವಿ, 2 ದಿವಸ ಕೊಡ್ತೀವಿ, ಕಚೇರಿ ಫಿರ್ಯಾದಿ ಕೊಡ್ತೀವಿ. ಅದು ಎನ್ಕ್ವೈರಿ ಹಾಕದು ಸುಳ್ಳು ಆರೋಪ ಧರ್ಮಸ್ಥಳದ ಮೇಲೆ, ವೀರೇಂದ್ರ ಹೆಗಡೆ ಅವ್ರ ಮೇಲೆ, ಕ್ಷೇತ್ರದ ಮೇಲೆ. ಇವತ್ತೇನಾಯ್ತದು? ಸತ್ತಾಗದು ಆಗಿಲ್ಲ. ಶಬರಿಮಲೆ ಇರ್ಬೋದು, ಹಿಂದೂಗಳ ಧಾರ್ಮಿಕ ಕೇಂದ್ರ ಎಲ್ಲೆಲ್ಲೋ ಅವುಗಳ ಮೇಲೆ ಆಪಾದನೆ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ಧಾರ್ಮಿಕ ಶ್ರದ್ಧೆಯನ್ನ
ಕಡಿಮೆ ಮಾಡಿ ಹಿಂದೂ ಸಮಾಜ ಸಡಲ ಮಾಡ್ತಕ್ಕಂಥ ಕೆಲಸ ಮಾಡಕತ್ತೀರಿ ನೀವು ಹಿಂದೂ ಧರ್ಮದಾಗ ಹುಟ್ಟಿ ತಿಳ್ಕೊಂಡು ಮನೆ ನೀವು ಬೇರೆ ಅಲ್ಲ, ನೀವೇನು ಬೇರೆ ಅಲ್ಲ. ನಿಮ್ಮ ಮನೆಯಾಗ ಹಿಂದೂ ಧರ್ಮ ಆಚರಣೆ ಮಾಡ್ತೀರಿ ಎಲ್ಲರೂ, ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ. ನಮ್ಮ ಮುಸ್ಲಿಂ ಸಮಾಜದ ಸಮಸ್ಯೆ ಇಲ್ಲ, ನಮಗ ಮುಸ್ಲಿಂ ಸಮಾಜದ ಕ್ರಿಶ್ಚಿಯನ್ ಸಮಾಜ ಸಮಸ್ಯೆ ನಮಗೇನೂ ಇಲ್ಲ. ಯಾವಾಗ ರಾಷ್ಟ್ರೀಯ ಸಂಘಕ್ಕೆ 100 ವರ್ಷ ಆಯ್ತು ವಿಜಯದಶಮಿಗೆ, ಅದು ಯಾವಾಗ ಎಲ್ಲಿ ತಾಲೂಕಕ್ಕೆ ಅಂತ ಸ್ವಯಂ ಪ್ರೇರಿತರಾಗಿ ಗಣೇಶ ಹಾಕೊಂಡ್ಬಂದು ಏನು ಜನ ಭಾಗವಹಿಸಕತ್ಬಿಟ್ರು, ಅವಾಗ ನಡಕ್ ಹುಟ್ಟಿ ಆಟ ಎಬ್ಸಿರಿ ನೀವು, ಇದನ್ನ ಆಟ ಎಬ್ಸಿರಿ ನೀವು. ಹೌದಾ? ನೀವು RSS ಇಷ್ಟು ಬೇಕ 3 ಸಲ ಬ್ಯಾನ್ ಮಾಡಿದ್ದೀವಿ, ಹಿಂಗಾಗಿ ಬೇಕಂತ ಗಾಬಾಗಿರಿ ನೀವಲ್ಲ. ರೈತರು ಹಿಂದೂ ದೇಶದ ರಕ್ತ ಮಣ್ಣಿನ ಗುಣ ಆಯ್ತದು. ಎದುರೇ ಬ್ಯಾನ್ ಮಾಡಕತ್ರ ಪ್ರಿಯಾಂಕಾ ಖರ್ಗೆ ಹೇಳಿಬಿಟ್ಟ, ಪತ್ರ ಬರುವ RSS ಅಂತ ಸರ್ಕಾರ ಜಾಗ ನಡೆಸಬಾರ್ದು ಅಂತ. ಇದು ಮೊದಲೇ ಇತ್ತು, ಇವತ್ತಿಲ್ಲ. ಅಂದ್ರೆ ಆರ್ಡರ್ ಮಾಡಿ ದಮ್ ಇತ್ತ ನಿಮ್ಗೆ ಏನ್ರ RSS ತೆಗೆದು ಸಂಘ ಸಂಸ್ಥೆಗಳು ಹಾಕಿದ್ರು. ಮತ್ತೆ ಏನ್ ನಿಮ್ಮ ಆಟಗಳು ಕಟ್ಟಿದ್ರೆ ಹಾಕಿ RSS ಹಾಕಿ ನೋಡೋದು. RSS ನಮ್ಮ ಸ್ವಂತವಾಗಿ ನಡೆಸೋ ಶಕ್ತಿ ಸ್ವಯಂ ಸೇವಕ ಐತಿ, ನಡೆಸ್ತೀವಿ. ಎಮರ್ಜೆನ್ಸಿ ನಡೆಸ್ತೀವಿ, ಈಗ ನಡೆಸ್ತೀವಿ ದೊಡ್ಡ ಮಾತು. ಆ ಶಕ್ತಿನೂ ಇಲ್ಲ. RSS ತೆಗೆದ್ರಿಲ್ಲ, ಆರ್ಡರ್ ತೆಗೆದಾರಿಲ್ರಿ. ಈಗ ಸಂಘ ಸಂಸ್ಥೆ ಮಲ್ಲ ಆಯ್ತದು. ಇದು RSS ಕ್ಯಾಂಪ್ ಮಾಡ್ಬೇಕಾದ್ರೆ, ಅಲ್ಲಿ ಉಪವಾಸ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡ ಮಾಡ್ತೀವಿ ನಾವು, ಹಂಗೆ ಮಾಡೋದಿಲ್ಲ. ಅಲ್ಲೇ ಮೋಸ ಹೇಳಕತ್ತೀರಿ ನೀವು. ಮತ್ತೆ ನೀವು ವಿಡಿಯೋವನ್ನು ಸಸ್ಪೆಂಡ್ ಮಾಡೋದು RSS ಹೋಗವ ಇಂಗ್ಲಿಷ್ ಸ್ಕೂಲ್ನಾಗ ಅದು ಯೂನಿಫಾರ್ಮ್ ಹಾಕಿದ್ರೆ ಸಸ್ಪೆಂಡ್ ಮಾಡೋದು. ಏನರ್ಥ ಇದು? ಸರ್ಕಾರಿ ನೌಕರರು RSS ತಪ್ಪಲ್ಲ ಹೇಳಿದ್ರಿ ನೀವು. ಹೀಗಾಗಿ RSS ಮೇಲೆ ಹಾಕಿರ್ತಕ್ಕಂಥ ಬ್ಯಾನ್ ಕೂಡ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಸಂಘ ನೀವು ಹೇಳಲಿಕ್ಕೆ ಇಲ್ಲ. ಅದು ಈ ಸಂಘಮಯ ಆಗೈತಿ ದೇಶ, ಸಂಘಮಯ ಆಗಿದೆ. ವಿಜಯಪುರ ನಗರದವರು ಸುಮಾರು 6,500 ಸ್ವಯಂ ಸೇವಕ ಬಂದು ಪಕ್ಷಂತರ ಆದ 6,500 ಎಂತ ಬಂದಿದ್ರು ವಿಜಯಪುರ ನಗರದಾಗ. ಅವ್ರು ನಿಂತು ಶಾಖೆಗೆ ಬಂದವರಲ್ಲ, RSSಗೆ ಮನಸ್ಸೋಟ್ ಬಂದಿರತಕ್ಕಂಥ ಯುವಕರ ತಂಡ. ಅದು ಇಡೀ ದೇಶಾದ್ಯಂತ ಸಂಘ ಶಕ್ತಿ ಬೆಳೆದಿದೆ. ಅದ್ರ ಮೇಲೆ ಹಾಕುತ್ತ ನಿಷೇಧವನ್ನು ತೆಗಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೀನಿ. ತೆಗೀರಿ ಸಾಕಲ್ ಬಿಡ್ರಿ, ಸಂಘ ನಿಲ್ಲೋದಿಲ್ಲ, ಸಂಘದ ಕಾರ್ಯ ನಿಲ್ಲೋದಿಲ್ಲ. ಹಾಗೆ ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ವಿನಂತಿ ಮಾಡ್ತೀನಿ, ಗಣ್ಯರ ಶ್ರೀಗಳು ಹಾಕಿರ್ತಕ್ಕಂಥ ಪ್ರವೇಶ ನಿರ್ಬಂಧವನ್ನ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ 2 ಜಿಲ್ಲೆ ಹಾಕಿರ್ಬೇಕು ತೆಗೆದು ಹಾಕಬೇಕು. ಇಲ್ಲಿ ಇವಾಗ ನಮ್ಮ 2 ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ನ 3 ಜನ ಮಂತ್ರಿಗಳು, ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಅವರು, ವಿಜಯಪುರ ಜಿಲ್ಲೆಯ MB ಪಾಟೀಲ್ ರವರು, ಶಿವಾನಂದ ಪಾಟೀಲ್ ರವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು ಇವತ್ತು ಹೇಳಬೇಕು ನೀವು ಮುಖ್ಯಮಂತ್ರಿಗೆ. ಈ ಜಿಲ್ಲೆಯವ್ರಿಗೆ ಹೋಟ್ ಬೇಕಾಗಿದ್ರ, ಈ ಜಿಲ್ಲೆ ಹೋಟ್ ಬೇಕಾಗಿದ್ರೆ ಇವತ್ತು ಮುಖ್ಯಮಂತ್ರಿಗೆ ಒಂದು ಹೇಳಿಕೆ ಕೊಡ್ಬೇಕು ನೀವು. ಬರೇ ಕಣ್ಣು ವರ್ಷ ಹೇಳಿಕೆ ಕೊಟ್ಟರೆ ಹೇಳಲ್ಲ. ಶಿವಾನಂದ ಪಾಟೀಲ್ ನಿಮ್ಗೆ ಆಗ್ತದೆ. ನಾವು ಅದು ಹೇಳಿದ್ರೆ ರಾಜೀನಾಮೆ ಕೊಟ್ಟು ನೋಡ್ರು ಎದಕ್ಕೆ ಕೊಡ್ತಿರ್ತೀರಿ ಸುಮ್ಕೆ ಇಬ್ಬರು ಹಾಕಿ ರಾಜೀನಾಮೆ ಕೊಟ್ಟಿರ್ತೀವಿ. ಬರ್ರಿ ದೇಶ ಸಲಾಗಿ ಧರ್ಮಸ್ಥಳಾಗೆ ಈಗ ದೊಡ್ಡ ನೀವು ಶಾಸಕರು ಸೇರಿ ಬಯಸ್ತೀನಿ. ಅವಾಗ ನಿಮ್ಮ ಧರ್ಮದ ಬಗ್ಗೆ, ಋಷಿಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಭೂಮಿಯ ಬಗ್ಗೆ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಹೇಳ್ತೀನಿ. ನೀವು ಮಾಡಿ ತೋರಿಸಿ ನಿಮಗೆ ಶಾಸಕ ಕೊಡೋದು ಹೇಳೋದಿಲ್ಲ. ಅನ್ಸ್ಬೇಡ್ರಿ, ಎಲೆಕ್ಷನ್ ಆರಿಸ್ಬೇಕು ಕಡಿಮೆ ಮಾಡಾಗ್ತದೆ. ಅದು ಶಾಸಕ ಕೊಡ್ಬೇಡ್ರಿ. ಅಟ್ಲೀಸ್ಟ್ ದೀಪಾವಳಿ ಹಬ್ಬ ಕೊಡ್ರಿ, ಭಕ್ತರುಗಳು ನೋಡೋಣ. ದೀಪಾವಳಿ ಹಾಕಲ್ಲ ಮತ್ತೆ ವಾಪಸ್ ತಗೋರಿ. ಆದ್ರೆ ಅಟ್ರ ತಮ್ಮಂತ ನೋಡ್ತೀನಿ ನಾನು ನಿಮ್ಗೆ ಎದಕ್ಕೆ ಏನು ಮಾಡ್ತೀರಿ. ಅಕಸ್ಮಾತ್ ಸತ್ತು ಆದ್ರೆ ಏನು ಮಾಡ್ತೀರಿ? ಅಕಸ್ಮಾತ್ ಹಾಕ ಸತ್ಬಿಟ್ರೆ ಹೊಕ್ಕತ್ತಿಲ್ಲ ಅಧಿಕಾರ. ಧರ್ಮಸ್ಥಳಾಗಿ ಮಾಡ್ಕೋರಿ, ಒಂದು ಜಾಗ ಮಾಡಿ ಏನಾಗೋದಂತ ಅದಕ್ಕೆ ಯಾಕೆ ಅಷ್ಟು ಮಾಡಕ್ ಬರಲ್ಲ ಅಂತ. ವಿಜಯಪುರ ಜಿಲ್ಲೆ ಗಂಡು ಮೆಟ್ಟಿ ನಾನು ಆಚೆ ಬರ್ತಂಗೆಲ್ಲ ಎಲ್ಲ ನಿಮ್ಮ ಪ್ರತಿ ಆಗಿದ್ದಕ್ಕೆ ನಾಚಿಕೆ ಬರ್ತಂತ. ಅವಾಗ ಅದ್ರ ದಯವಿಟ್ಟು ಎಲ್ಲರೂ ಸೇರಿ ಧರ್ಮಕ್ಕೆ ಸಂಕಟ. ಇದು BJP ಸಂಕಟನೂ ಅಲ್ಲ, ಸಂಘದ ಸಂಕಟನೂ ಅಲ್ಲ, ಇಷ್ಟು ಹಿಂದೂಗಳ ಸಂಕಟನೂ ಅಲ್ಲ. ಈ ದೇಶದ, ಈ ಜಿಲ್ಲೆಯ ದೊಡ್ಡ ಧರ್ಮ ಸಂಕಟ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ಪಾತ್ರಗಳನ್ನು ತೋರಿಸಬೇಕು, ನಿಮ್ಮ ಜವಾಬ್ದಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಈ ನಿರ್ಬಂಧವನ್ನು ತೆಗೆದು ಹಾಕಬೇಕು ಅಂತ ಒತ್ತಾಯ ಮಾಡಿ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.